ಫ್ರೆಶ್ ನುಗ್ಗೆ ಸೊಪ್ಪು ತೊಗೊಂಡಿದ್ದೆ. ನಮ್ಮ ಮನೆ ಪಕ್ಕದಲ್ಲೇ ಮರ ಇತ್ತು. ಅವ್ರಿಗೆ ಒಂದು 10 ರೂಪಾಯಿ ಕೊಟ್ಟರೆ ಎಷ್ಟೊಂದು ನುಗ್ಗೆ ಸೊಪ್ಪು ಕೊಡ್ತಾರೆ. ನಾನು ಅದನ್ನು ಪೌಡರ್ ಮಾಡ್ಕೊತೀನಿ, ಚಟ್ನಿ ಪುಡಿ ಥರ. ಹಾಗೆ ಫ್ರೆಶ್ ಇದ್ದಾಗ ಈ ಥರ ಪಲ್ಯ ಮಾಡ್ಕೊತೀನಿ. ನುಗ್ಗೆ ಸೊಪ್ಪು ಹೆಲ್ತಿಗೆ ತುಂಬ ಒಳ್ಳೆಯದು, ನಿಮ್ಮೆಲ್ಲರಿಗೂ ಗೊತ್ತೇ. ರಿಚ್ ಇನ್ ಐರನ್. ಅದಕ್ಕೋಸ್ಕರ ನಾವು ಇದನ್ನು ನಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅದ್ರ ಜೊತೆಗೆ ಎಗ್ ಹಾಕ್ತಿಂದ್ರಂತೂ ಸೂಪರ್ ಇರುತ್ತೆ. ನನಗೆ ಫೇವ್ರೆಟ್ ಪಲ್ಯ. ನನ್ನ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಾನು ಆ್ಯಕ್ಚುಲಿ ಕ್ಯಾರೆಟ್ ಪಲ್ಯ ಮಾಡಿಬಿಟ್ಟಿದ್ದೆ. ಸಡನ್ನಾಗಿ ಸೊಪ್ಪಿದೆ, ಅದು ಫ್ರೆಶ್ ಆಗಿದ್ದಾಗೆ ಮಾಡಬೇಕು ಅಂದ್ಬಿಟ್ಟು, ಸರಿ ಒಂದು 5 ನಿಮಿಷದಲ್ಲಿ ಆಗಿಬಿಡುತ್ತೆ, ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಮಾಡ್ತಿದ್ದೀನಿ. ನಾರ್ಮಲ್ ಒಗ್ಗರಣೆ ಹಾಕ್ಕೊಂಡು ಸೊಪ್ಪು ಹಾಕಿ ಚೆನ್ನಾಗಿ ಹುರಿದ್ಮೇಲೆ ಮೊಟ್ಟೆ ಹಾಕಿ ಒಂದು ಸ್ವಲ್ಪ ಬೇಯೋಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಸ್ವಲ್ಪ ಹೀಟ್ ಆಗುತ್ತೆ ಅಂದ್ಬಿಟ್ಟು ನಿಂಬೆಹಣ್ಣು ಹಾಕ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಬೋದು. 2 ಪಲ್ಯ ಹಾಕ್ಕೊಂಡು ಚಪಾತಿನ ಹಚ್ಕೊಂಡು ತಿಂದ್ವಿ. ಸೂಪರ್ ಎಮ್ಮಿದೆ. ನೀವು ಒಂದು ಸತಿ ಟ್ರೈ ಮಾಡಿ. ನನಗಂತೂ ಸಖತ್ ಇಷ್ಟ ಈ ಪಲ್ಯ. ನಾನು ನೋಡ್ತಿದ್ದೇನೆ ಅನಿಸ್ತಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.